ಹೇ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಇಷ್ಟ ತನಕ ಬಿಸಿಲಿತ್ತು, ಈಗ ಶುರುವಾಯಿತು ಮಳೆ ಬರಲಿಕ್ಕೆ ಫುಲ್ಲು ಕತ್ತಲೆ ಥರ ಆಗಿದೆ. ನಾನು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ, ತೋರಿಸ್ತೇನೆ ಎಷ್ಟು ಕತ್ತಲಾಗಿದೆ ಅಂತೇಳಿ. ಮತ್ತು ಮಳೆ ಈಗ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಬರ್ತಾ ಉಂಟು ಹೊರಗಡೆಯಿಂದ. ಹಾಗೆ ಇವತ್ತು ಪದಾರ್ಥಕ್ಕೆ ಇದು ಮರುವಾಯಿ, ಹಾಗೆ ಮರುವಾಯಿ ಸುಕ್ಕ ಮಾಡುವ ಅಂದರೆ, ಸುಕ್ಕ ಅಂದರೆ ಒಂಥರ ಬಜೆ ಆ ರೀತಿ ಮಾಡುವ, ಮತ್ತು ಗಂಜಿ ಮಾಡುವ ಅಂತೇಳಿದ್ದೇನೆ. ನೋಡುವ ಏನಾಗ್ತದೆ ಅಂತೇಳಿ. ತುಂಬ ತಂದಿದ್ದಾರೆ ಮರುವಾಯಿ, ಹಾಗಾಗಿ ಸ್ವಲ್ಪ ನಾನು ಸಂಜೆ ಇದು ಕಡುಬು ಇದು ಮಾಡ್ತೇನೆ, ಕಡುಬಿಗೆ ಹಾಕ್ತೇನೆ ಮಾಡಿ, ಮತ್ತು ಸ್ವಲ್ಪ ಬಜೆ ಮಾಡಿ ಸುಕ್ಕ ಮಾಡೋದು. ಗೈಸ್, ಇವತ್ತು ನಾನು ಉದ್ದಿನ ದೋಸೆ ಮಾಡಿದ್ದೇನೆ. ಈ ದೋಸೆ ಹಿಟ್ಟಿಗೆ ನಾನು ಇದು ಕಡಲೆಬೇಳೆ ಮತ್ತು ಹೆಸರು ಬೇಳೆ ಮತ್ತು ಸಾಗು ಮತ್ತು ಉದ್ದಿನಬೇಳೆ ಮತ್ತು ಮೆಂತೆ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿದ್ದೆ ಗೈಸ್. ನಾನು ಅಷ್ಟನ್ನು ನೆನೆ ಹಾಕಿ ಅಕ್ಕಿಯನ್ನೆಲ್ಲ ಹಾಕಿ ಇದು ಮಾಡಿದ್ದು. ಚೆನ್ನಾಗಿ ಆಗ್ತದೆ ಗೈಸ್, ಎಷ್ಟು ಸಾಫ್ಟಾಗಿ ಬರ್ತದೆ ಅಂತ ಹೇಳಿದರೆ ಇದರ ರುಚಿಯೇ ಬೇರೆ. ಒಂಥರ ನೋಡಿ, ತುಂಬ ಸ್ಮೂತಾಗಿ ತುಂಬ ಒಳ್ಳೆ ಆಗ್ತದೆ ದೋಸೆ. ಮತ್ತು ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿದರೆ ತುಂಬ ಟೇಸ್ಟಿ ಗೈಸ್. ನೋಡಿ, ಇದು ನಿನ್ನೆ ನಾನು ಲೇಟಾಗಿ ಕಡ್ದಿಟ್ಟದ್ದು, ಚೆನ್ನಾಗಿ ಬಂದಿದೆ ಗೈಸ್. ನೋಡಿ, ಮೋಡ ಆಗಿದೆ ಅಂದರೆ ಜೋರು ಮಳೆ ಬರುವ ಶಬ್ದ ಕೇಳ್ತಾ ಉಂಟು. ದೂರದ ಕಡೆಯಿಂದ ಫುಲ್ಲು ಮೋಡ ಆಗಿದೆ, ಕತ್ತಲು ಕೂಡ ಆಗ್ತಾ ಬಂದಿದೆ. ನದಿಯಲ್ಲಿ ನೀರು ನೋಡಿ ಯಾವ ರೀತಿ ಕಾಣ್ತದೆ ಅಂತೇಳಿ. ಅಷ್ಟೇ ಉಂಟು, ಜಾಸ್ತಿ ಕೂಡ ಆಗಲಿಲ್ಲ, ಕಮ್ಮಿ ಕೂಡ ಆಗಲಿಲ್ಲ. ನೋಡಿ, ಅಲ್ಲಿ ನಿಮಗೆ ಕಾಣ್ತಿರ್ಬೋದು, ಫುಲ್ಲು ಕತ್ತಲಾಗಿದೆ. ಆ ಸೈಡ್ ಮಂಗಳೂರು ಸೈಡ್ ಅದು. ಈಗ ಬರ್ತದೆ, ಜೋರು ಸೌಂಡ್ ಕೇಳ್ತದೆ ನೋಡಿ ಗೈಸ್. ಇಷ್ಟು ಉಂಟು, ಇನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ, ಸಂಜೆ ಮಾಡುವ ಅಂತೇಳಿ, ಕಡುಬಿಗೆ ಹಾಕುವ ಅಂತೇಳಿ. ನೋಡಿ, ಒಳ್ಳೆದುಂಟು ನೋಡಿ, ತುಂಬ ಚೆನ್ನಾಗಿದೆ. ಚಿಕ್ಕದು ಅಲ್ಲ ದೊಡ್ಡದಲ್ಲ, ಮೀಡಿಯಮ್ ಸೈಜ್. ನನ್ನ ಮರುವಾಯಿ ಸುಕ್ಕ ಆಯಿತು ಗೈಸ್. ಮರುವಾಯಿ ಸುಕ್ಕ ಆಗಿ ಇನ್ನೂ ನೆಕ್ಸ್ಟ್ ಸ್ವಲ್ಪ ಬೆಂಡೆಕಾಯಿ ಇದೆ, ಬೆಂಡೆಕಾಯಿ ಪಲ್ಯ ಮಾಡುವ ಅಂತೇಳಿ. ಹಾಗೆ ನೋಡಿ, ಬೆಂಡೆಕಾಯಿ ಇದೆ. ಹಾಗೆ ಬೆಂಡೆಕಾಯಿ ನಮ್ಮದೇ ಗಿಡದಲ್ಲಿ ಆದದ್ದು, ಅದು ಇನ್ನು ಆಯ್ತಂತೆ, ಇಲ್ಲ ಅಂತ ಹೇಳಿದ್ರು ಅಮ್ಮ. ಹಾಗೆ ಅದನ್ನು ಲಾಸ್ಟ್ ಇದ್ದದನ್ನು ಸ್ವಲ್ಪ ಪಲ್ಯ ಮಾಡುವ ಅಂತೇಳಿ. ಇದು ಮರುವಾಯಿ ಸುಕ್ಕ ತೋರಿಸ್ತೇನೆ. ನೋಡಿ, ಮರುವಾಯಿ ಸುಕ್ಕ ರೆಡಿ. ಗಂಜಿ ಊಟಕ್ಕೆ ಮರುವಾಯಿ ಸುಕ್ಕ. ಕರೆಂಟ್ ಇಲ್ಲ ಗೈಸ್, ಹಾಗೆ ಇನ್ವರ್ಟರಲ್ಲಿ ಮಿಕ್ಸಿ ಚಾಲು ಮಾಡಿದ್ದು, ಹೊರಗೆ ಕೊಂಡೋಗಿ. ಹೊರಗಿನ ಪಾಯಿಂಟಲ್ಲಿ ಮಾತ್ರ ಮಿಕ್ಸಿ ಎಲ್ಲ ಚಾಲು ಆಗೋದು, ಒಳಗಿನ ಪಾಯಿಂಟಿಗೆ ಕೊಡಲಿಲ್ಲ ಮಿಕ್ಸಿಗೆ. ಹಾಗೆ ಈಗ ಪದಾರ್ಥ ಎಲ್ಲ ಆಯ್ತಲ್ಲ, ಇನ್ನು ಬೆಂಡೆಕಾಯಿ ಒಂದು ಪಲ್ಯ ಮಾಡಲಿಕ್ಕೆ ಉಂಟು. ಅದಾದರೆ ಚೆನ್ನಾಗಿ ಒಳ್ಳೆ ಬಿಸಿಲು ಬಂತು. ಮರುವಾಯಿ ಪುಂಡಿ ಮಾಡಲಿಕ್ಕೆ ನಾನಿಲ್ಲಿ ಅಕ್ಕಿಯನ್ನು ನೆನೆ ಹಾಕಿದ್ದೇನೆ, ಊಟ ಮಾಡುವ ಅಕ್ಕಿ, ಆನಂದ ಕುಚ್ಚಿನಕ್ಕಿ, ಆನಂದ ಜಯ ಕುಚ್ಚಿನಕ್ಕಿ ನೆನೆ ಹಾಕಿದ್ದೇನೆ. ಸ್ವಲ್ಪ ಹಾಕಿದ್ದು, ಒಂದು ಅರ್ಧ ಮುಕ್ಕಾಲು ಸೇರಷ್ಟು, ಒಂದು ಫುಲ್ ಹಾಕಲಿಲ್ಲ ಗೈಸ್. ಇವತ್ತು ನಾನು ಹೊರಟೆ, ಅಜ್ಜಿ ಮನೆಗೆ ಹೋಗಿ ಬರುವ ಅಂತೇಳಿ ಹೊರಟೆ. ಹಾಗೆ ಸ್ವಲ್ಪ ಬಿಸಿಲು ಬಿದ್ದಿದೆ ಅಲ್ಲ, ಸ್ವಲ್ಪ ಬಿಸಿಲು ಸ್ವಲ್ಪ ಮಳೆ, ಹಾಗೆ ಬೇಗ ಹೋಗಿ ಬರುವ ಅಂತ. ಹಾಗೆ ನಿಮಗೆ ಇಲ್ಲಿಂದ ನದಿ ತೋರಿಸ್ತೇನೆ ನೋಡಿ ಯಾವ ರೀತಿ ಕಾಣ್ತದಂತ. ನೀರು ಮೊನ್ನೆ ಅಷ್ಟೇ ಇದೆ ಗೈಸ್, ಕಡಿಮೆ ಅಂತಲೂ ಅಲ್ಲ, ಜಾಸ್ತಿ ಅಂತಲೂ ಅಲ್ಲ. ನೋಡಿ, ಆ ಒಂದು ತೆಂಗಿನ ಮರ ಅವತ್ತು ಹೋಗಿ ಅಲ್ಲಿ ನಿಂತದ್ದು ಹಾಗೆ ಇದೆ. ಹಾಗೆ ಬೇಗ ಹೋಗಿ ಬರುವ ಅಂತ, ಜಾಸ್ತಿ ಹೊತ್ತು ನಿಲ್ಲಕ್ಕಿಲ್ಲ, ಬೇಗ ಹೋಗಿ ಏನಾದರೂ ಇದ್ದರೆ ನಿಮ್ಮ ಜೊತೆ ಶೇರ್ ಮಾಡಿ, ಅದಕ್ಕೆಂತಲೇ ಹೋಗೋದು ನಾನು. ಏನಾದರೂ ಸಿಗ್ತದ ನೋಡುವ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ.
ಹಾಗೆ ಬೇಗ ಹೋಗಿ ಬೇಗ ಬರುವ, ಮಳೆ ಬರುವ ಮೊದಲು ಬೇಗ ತಲುಪುವ. ಇಲ್ಲಿ ನೋಡಿ, ಇದು ಸುಗಂಧಿ, ವೈಟ್ ಸುಗಂಧಿ. ಹೋಗಲಿಕ್ಕೆ ದಾರಿ ಸ್ವಲ್ಪ ಕಷ್ಟವೇ ಗೈಸ್, ಯಾಕಂತ ಹೇಳಿದರೆ ಒಳ್ಳೆದಿಲ್ಲ ದಾರಿ ಈಗ ಹೋಗಲಿಕ್ಕೆ ಕೂಡ. ನಾನು ಎಲ್ಲಿ ಒಣಗಿದ್ದು ಉಂಟು ನೋಡಿ, ಸ್ವಲ್ಪ ಒಣ ಇದೆ, ಅದರ ಮೇಲೆ ಕಾಲಿಟ್ಟು ಹೋಗುದು. ಇಲ್ಲಿ ನೋಡಿ ಎಷ್ಟು ಇದಾಗಿದೆ, ಎಂತ ತಜಂಕ್ ತುಂಬ ಉಂಟು ತಜಂಕ್. ಮೊನ್ನೆ ಅಮ್ಮ ತಗೊಂಡು ಬಂದಿದ್ರು, ರಿಟರ್ನ್ ಚಿಗುರಿದೆ ಅದು. ಇಲ್ಲಿ ಯಾವ ರೀತಿ ಕಾಣ್ತದೆ ಅಂತ. ಒಳ್ಳೆ ಗಾಳಿ ಬರ್ತದೆ ಗೈಸ್, ಒಳ್ಳೆದಾಗ್ತದೆ ಗಾಳಿಗೆ ಹೋಗಲಿಕ್ಕೆ. ನೋಡಿ, ಪೇರಳೆ ಮರ ಎಲ್ಲ ಉಂಟು, ಆದರೆ ಪೇರಳಿಲ್ಲ, ಇನ್ನಾಗಬೇಕು. ನಿಮಗೆ ಅಲ್ಲಿ ಕಾಣ್ತಿರ್ಬೋದು ದೊಡ್ಡ ದೊಡ್ಡ 2 ಪೇರಳೆ ಮರ. ತುಂಬ ಸಮಯ ಆಯಿತು ಆ ಬದಿ ಹೋಗದೆ, ಹಾಗೆ ಇವತ್ತು ಒಮ್ಮೆ ಹೋಗಿ ಬರುವ ಅಂತೇಳಿ. ಇಲ್ಲಿ ಇದು ನೋಡಿ ಗೈಸ್, ಅಂತ ಹೂ ಯೆಲ್ಲೋ ಕಲರ್. ಚಿಟ್ಟೆಗಳು ನೋಡಿ, ಬಟರ್ಫ್ಲೈ ತುಂಬ ಉಂಟು ಚಿಟ್ಟೆಗಳು ಈಗ. ಇಲ್ಲಿ ಹೋಗಲಿಕ್ಕೆ ಸ್ವಲ್ಪ ಕಷ್ಟ, ದಾರಿ ಸರಿಯಾಗಿ ಸಿಗದೆ ಹೋಗಲಿಕ್ಕೆ. ಅಂದರೆ ಹುಲ್ಲೆಲ್ಲ ಬಂದಿದ್ದಲ್ಲ, ಇನ್ನು ಮಿಷಿನ್ ಹಿಡಿದೆಲ್ಲ ಕ್ಲೀನಾಗಿ ಆಗಬೇಕು, ಸ್ವಲ್ಪ ಮಳೆ ಕಡಿಮೆ ಆದ ನಂತರ. ಅಷ್ಟರ ತನಕ ಹೀಗೆ ಕಷ್ಟ. ಇದಿಷ್ಟಾದರೂ ಇರೋದು ದನ ಕಟ್ಟಲಿಕ್ಕೆಲ್ಲ ಕೊಂಡೋಗ್ತಾರೆ, ತಗೊಂಡು ಬರ್ತಾರೆ ಅಲ್ಲ, ಆದ ಕಾರಣ. ಇಲ್ಲದಿದ್ದರೆ ಇಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ತೆಂಗಿನ ಮರ ಅಡ್ಡು ಬಿದ್ದದುಂಟು. ಹತ್ತಿರ ತಲುಪ್ತಾ ಬಂದೆ ನಾನು. ಇಲ್ಲಿ ನೋಡಿ, ಮೊದಲು ಕಾಡಿತ್ತು ಗೈಸ್, ಇವಾಗ ಸ್ವಲ್ಪ ಲೆವೆಲ್ ಮಾಡಿ ಸ್ವಲ್ಪ ಇದು ಅಡಿಕೆ ಮರ ನೆಡಲಿಕ್ಕೆ ಗುಂಡಿ ತೆಗೆದಿದ್ದಾರೆ. ಅವತ್ತೊಮ್ಮೆ JCB ಬಂದಿತ್ತು, ಸಾರಿ ಹಿತಾಚಿ ಬಂದಿತ್ತು ನೋಡಿ, ಗುಂಡಿ ತೆಗೆದದ್ದು. ಅಜ್ಜಿ ಮನೆ ಬಂತು, ಹೋಗುವ. ಹಲಸಿನ ಹಣ್ಣುಗಳು ನೋಡಿ, ಚಿಕ್ಕ ಚಿಕ್ಕದಾಗಿ ಎಲ್ಲ ಹಣ್ಣಾಗಿ ಎಲ್ಲ ಬಿದ್ದಿದೆ ನೋಡಿ, ಎಷ್ಟು ಇದೆ ಅಂತಲೇ ಇಲ್ಲ ಮರದಲ್ಲಿ. ಗೈಸ್, ಈಗ ತುಂಬ ಒಳ್ಳೆ ಬಿಸಿಲು ಬಂದಿದೆ. ನಾನು ಆಗಲೇ ಬಂದಿದ್ದೇನೆ, ಬೇಗ ಹೋಗಿ ಬೇಗ ಬಂದಿದ್ದೇನೆ, ಮತ್ತೆ ಮಳೆ ಬರ್ತದೆ ಅಂತ ಹೇಳಿ. ಹಾಗೆ ಈಗ ಒಳ್ಳೆ ಬಿಸಿಲು ಉಂಟು. ಒಂದು 5 ನಿಮಿಷ ಒಂದು ಸ್ವಲ್ಪ ಬಂದು ಹೋಗ್ತದೆ, ಅದು ಬಿಟ್ಟರೆ ಗಾಳಿ ಎಲ್ಲ ಉಂಟಲ್ಲ, ಹಾಗಾಗಿ ಚೆನ್ನಾಗಿ ಒಂದು ಬಿಸಿಲುಂಟು. ಹಾಗೆ ನಾನು ಈಗ 1:02 ಆಗ್ತಾ ಬಂತು. ನಾನು ಮರುವಾಯಿ ಪುಂಡಿ ಮಾಡಲಿಕ್ಕೆ ಇದು ಮಸಾಲೆ ಹಾಕಿದ್ದೇನೆ ನಾನೀಗ. ಇನ್ನು ನನಗೆ ಮತ್ತೆ ಇದು ಕಡುಬಿಗೆ ಕೂಡ ಕಡಿಲಿಕ್ಕೆ ಉಂಟು, ಹಿಟ್ಟು ಕಡಿಲಿಕ್ಕೆ ಉಂಟಲ್ಲ, ಹಾಗೆ ಇನ್ನು ಬಿಸಿಯಾಗಿರ್ತೇನೆ. ಹಾಗೆ ಈ ಬ್ಲಾಗನ್ನು ಎಂಡ್ ಮಾಡುವ ಅಂತ ಎನಿಸಿ ಬ್ಲಾಗ್ ಮಾಡಿದ್ದು ನಾನೀಗ ನಿಮ್ಮ ಜೊತೆ ಶೇರ್ ಮಾಡುವ ಅಂತೇಳಿ. ಹಾಗೆ ಅದು ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ಅದನ್ನು ನಾಳೆ ಬ್ಲಾಗ್ನೊಂದಿಗೆ ಹಾಕ್ತೇನೆ. ಹಾಗೆ ಈ ಬ್ಲಾಗನ್ನು ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೇನೆ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಲೈಕ್ ಕೂಡ ಕೊಡಿ. ಬೈ ಬಾಯ್, ಟೇಕ್ ಕೇರ್.